ಬಿಜೆಪಿ ಹೊಡೆದ ಮನೆ ಆಗಿದೆ. ಅವ್ರ ಪಕ್ಷದಲ್ಲೇ ಇವತ್ತು ದಿನನಿತ್ಯ ಗಲಾಟೆ, ದಿನನಿತ್ಯ ವಿಜೇಂದ್ರ ಮೇಲೆ ಕಂಪ್ಲೇಂಟ್ಗಳು. ನಿನ್ನೆನೂ ಯತ್ನಾಳ್ ಹೇಳಿದ್ದಾರೆ, ದಿನನಿತ್ಯ ವಿಜೇಂದ್ರ ಮೇಲೆ ಅಪಾದನೆ ಮಾಡ್ತಾನೆ ಇದ್ದಾರೆ. ವಿಜೇಂದ್ರ ಅವ್ರ ಪಕ್ಷದ ಮೇಲೆ ಮಾಡ್ತಾನೆ ಇದ್ದಾರೆ. ಕೆಲವರೆಲ್ಲ 104, 108 ಬಂದಿದ್ದು ಅವ್ರಿದ್ದಾಗಲೇ. ಇನ್ನು ಇವ್ರು ಬಂದು 120, 130 ಸೀಟ್ ತಗೊಳ್ಳೋಂಥ ಯೋಗ್ಯತೆ ಇದೆ ಇವರಿಗೆ. ಯಡಿಯೂರಪ್ಪ ಹೇಳೋರು, ನಾವು ಯಾವಾಗ ಎಲೆಕ್ಷನ್ ನಿಂತಿದ್ರು ಮಿಷನ್ 140 ಅಂದ್ರೆ 105 ಬರೋದು. ಆಕಾಂಕ್ಷೆ ಇದೆ. ನಾನೇನು ಸನ್ಯಾಸಿ ಅಲ್ಲ. ನಾನು 3ನೇ ಟರ್ಮ್ MLA ಆಗಿದ್ದೀನಿ. ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದಿದ್ದೀನಿ. ಶಿವಮೊಗ್ಗ ಉಸ್ತುವಾರಿ ಸಚಿವರಿಗೂ ಬೇಳೂರಿಗೂ ಆಗಲ್ಲ ಅಂತ ಮಾತುಗಳು ಯಾಕೆ ಸರ್ ಕೇಳಿ ಬರ್ತಾ ಇದೆ? ನೋಡಿ, ಒಂದು ಸಂದರ್ಭದಲ್ಲಿ ಇರ್ಬೋದು, ನಮ್ದು ಹಾಸನವಾಗಿತ್ತು ಅಂತ ತಿಳ್ಕೊಬೋದು. ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದು ಅವ್ರ ಜೊತೆ ಕೆಲಸ ಮಾಡ್ಬೋದು. ನಾನು ಒಬ್ಬ ಹಿರಿಯ ನಾಯಕನಿದ್ದೀನಿ. ನಾನು ಮೋದಿಜಿಯವರ 10% 15% ಯಾಕೆ ಕೊಟ್ಟಿದ್ದಾರೆ? ಅವ್ರಿಗೆ ಅವ್ರಿಗೆ ಯಾಕೆ ಕೊಟ್ಟರು? ಅವ್ರು ಕೊಡ್ಬೋದು, ನಾವು ಕೊಡ್ಬೋದಲ್ಲ. ಇದೇ ವಿಜೇಂದ್ರ ಅಂತವ್ರಿಗೆ ಕೊಟ್ರೆ, ವಿಜೇಂದ್ರ ಅಂತ ರಾಜ್ಯಾಧ್ಯಕ್ಷ ಕೊಟ್ಟರೆ ನಾವು ಮುಂದಿನ ಸರಿ ನಾವು ಖಂಡಿತ ಬರ್ತೀವಿ.